ದೇರಳಕಟ್ಟೆ ಮುತ್ತೂಟು ಫೈನಾನ್ಸ್ ದರೋಡೆಗೆ ಯತ್ನಿಸಲಾಗಿದೆ. ನಡು ರಾತ್ರಿ ಬೀಗ ಮುರಿತಾ ಇದ್ದಾಗ ಸೈರನ್ ಮೊಳಗಿದೆ. ಇಬ್ಬರು ಖದೀಮರು ಫೈನಾನ್ಸ್ ಕಚೇರಿಯಲ್ಲೇ ಲಾಕ್ ಆಗಿಬಿಟ್ಟಿದ್ದಾರೆ. ಮಂಗಳೂರಿನ ದೇರಳಕಟ್ಟೆ ಶಾಖೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಲಾಗಿತ್ತು. ಇಬ್ಬರು ಕಳ್ಳರನ್ನ ಬಂಧಿಸಿದ್ದಾರೆ ಕೊಣಾಜೆ ಪೊಲೀಸರು. ಕೇರಳ ಮೂಲದ ಇಬ್ಬರನ್ನ ಬಂಧಿಸಿದ್ದಾರೆ ಕೊಣಾಜೆ ಪೊಲೀಸರು. ಕೇರಳ ನಿವಾಸಿಗಳಾದಂಥ ಮುರಳಿ ಮತ್ತು ಇರ್ಷಾದ್ ಬಂಧಿತರು. ಇಬ್ಬರೂ ಕೇರಳದಲ್ಲಿ ವಿಜಯ ಬ್ಯಾಂಕ್ ಲೂಟಿ ಆರೋಪಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಸದ್ಯಕ್ಕೆ ರಾತ್ರಿ 11:30ರಲ್ಲಿ ಬಾಗಿಲನ್ನ ಮುರಿದು ದರೋಡೆಗೆ ಯತ್ನಿಸಿದ್ರು. ತಕ್ಷಣ ಎಚ್ಚೆತ್ತಂತ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪೊಲೀಸರು ಕೂಡ ಗಸ್ತಿನಲ್ಲಿ ಇದ್ರು. ಈ ಸಂದರ್ಭದಲ್ಲಿ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೇನೆ ಕೂಡಲೇ ದೌಡಾಯಿಸಿದ್ದಾರೆ. ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇವತ್ತು ಬೆಳಗ್ಗೆ ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಡ್ರಾಮನೂ ಆಯಿತು. ಒಬ್ಬ ಆರೋಪಿ ನಾನು ಇಲ್ಲಿ ಹೋಗೇ ಇಲ್ಲ, ನಾನು ಇಲ್ಲಿ ಬಂದೇ ಇಲ್ಲ, ನಾನು ಸರೆಂಡ್ರೇ ಆಗಿಲ್ಲ ಅಂತ ಎಲ್ಲ ಹೇಳ್ದ. ಬಟ್ ಪೊಲೀಸರು ತನಿಖೆಯನ್ನು ಅವರ ಸ್ಟೈಲ್ನಲ್ಲಿ ಮಾಡ್ತಾ ಇದ್ದಾರೆ. ಮೂಲತಃ ಕೇರಳದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪ್ರಾಥಮಿಕವಾಗಿ. ಮತ್ತೆ ಇನ್ನೊಂದು ದರೋಡೆ ಕೇಸ್ನಲ್ಲೂ ಕೂಡ ಇವರು ಆರೋಪಿಗಳು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಪಕ್ಕದ ಕೇರಳದಿಂದ ಮಂಗಳೂರಿನ ಗಡಿಭಾಗವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅದರಲ್ಲೂ ಗಡಿಭಾಗದಲ್ಲಿರುವಂತಹ ಫೈನಾನ್ಸ್ ಕಂಪನಿಗಳು ಮತ್ತು ಬ್ಯಾಂಕ್ಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಕಾಸ್ ಬೇಗ ಬಂದು ಕತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥ ಪ್ಲಾನ್ ನಲ್ಲಿ. ಮತ್ತೆ ಹತ್ರದಲ್ಲೇ ಇರೋದ್ರಿಂದ ಬಂದು ಒಂದು ವಾರಗಳ ಕಾಲ ವಾಚ್ ಮಾಡಬಹುದು, ಪ್ಲಾನ್ ಮಾಡಬಹುದು, ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ಕೋಬಹುದು, ಎಲ್ಲಿ ಹತ್ತಬೇಕು, ಎಲ್ಲಿ ಹಾರಬೇಕು, ಎಲ್ಲಿ ಎಸ್ಕೇಪ್ ಆಗಬಹುದು ಅಂತ. ಸೊ ಇವರು ಕೂಡ ಅದನ್ನೇ ಮಾಡಿದ್ದಾರೆ. ಆದ್ರೆ ಕಳೆದ ಬಾರಿ ಏನು ಬ್ಯಾಂಕ್ ದರೋಡೆ ಆಗಿತ್ತು ಮಂಗಳೂರಿನಲ್ಲಿ, ಅದಾದ್ಮೇಲೆ ಸ್ಟ್ರಿಕ್ಟ್ ಆಗಿ ಹೇಳಲಾಗಿತ್ತು ಫೈನಾನ್ಸ್ ಕಂಪನಿಗಳಿಗೆ, ಬ್ಯಾಂಕ್ನ ಸಿಬ್ಬಂದಿಗಳಿಗೆ, ನಿಮ್ಮ ಬ್ಯಾಂಕ್ಗಳು, ATM, ಫೈನಾನ್ಸ್ ಕಂಪನಿಗಳಿಗೇನಿದೆ ಇಲ್ಲಿ ಅಲರ್ಟ್ ಆಗಿರಬೇಕು, ಸೈರನ್ಗಳು ಕರೆಕ್ಟ್ ಆಗಿರಬೇಕು, ಕೆಟ್ಟೋಗಿದ್ರೆ ಸರಿ ಮಾಡಿಸಿ, CCTV ಕೂಡ ಅಷ್ಟೇ ಕೆಟ್ಟೋಗಿದ್ರೆ ಸರಿ ಮಾಡಿಸಿ ಅಂತ. ಸೊ ಸೆಕ್ಯೂರಿಟಿ ಅನ್ನೋದು ಟೈಟ್ ಆಗಿದ್ದಾಗ ಯಾರು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಈ ಮಿಥುಡ್ ಫಿನ್ಕಾಪಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿತ್ತು. ಅಂದ್ರೆ ಸೈರನ್ ಆಗಿದೆ, CCTV ಕೂಡ ಇದೆ, ಹಾಗಾಗಿ ಏನು ಕದಿಯೋದಕ್ಕಾಗಿಲ್ಲ. ಅಲ್ಲಿನ ಸ್ಥಳೀಯರು ಕೂಡ ಅಲರ್ಟ್ ಆಗಿದ್ರು. ಸೌಂಡ್ ಬರ್ತಾ ಇದ್ದ ಹಾಗೇನೆ ಎಚ್ಚೆತ್ಕೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಕಳ್ಳರನ್ನ ಹಿಡಿಯೋದಕ್ಕಾಗಿದೆ. ಒಟ್ಟು 3 ಜನ ಬಂದಿದ್ರಂತೆ. ಅದರಲ್ಲಿ ಒಬ್ಬ ಎಸ್ಕೇಪ್ ಆಗ್ಲಾಗಿದೆ, ಇಬ್ರು ತಗ್ಲಾಕೊಂಡಿದ್ದಾರೆ. ಒಬ್ಬನಿಗಾಗಿ ಇದೀಗ ಹುಡುಕಾಟವನ್ನ ನಡೆಸ